55ನೇ ವರ್ಷಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ಕಿಂಗ್. ಜನ್ಮದಿನದ ಸಂಭ್ರಮಾಚರಣೆ ಮಾಡಿಕೊಳ್ಳಿಲ್ಲ ಶಿವಣ್ಣ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ. ಸ್ಯಾಂಡಲ್ವುಡ್ ಕಿಂಗ್, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ಗೆ 55ನೇ ಜನ್ಮದಿನದ ಸಂಭ್ರಮ. 55ನೇ ವರ್ಷಕ್ಕೆ ಕಾಲಿಟ್ಟಿರುವ ಶಿವರಾಜ್ ಕುಮಾರ್ ಈ ಬಾರಿ ಹುಟ್ಟುಹಬ್ಬವನ್ನ ತುಂಬಾನೇ ಸರಳವಾಗಿ ಆಚರಿಸಿಕೊಂಡ್ರು. ಅದ್ಧೂರಿ ಆಡಂಬರದ ಸಂಭ್ರಮಾಚರಣೆಯನ್ನ ಶಿವಣ್ಣ ಮಾಡಿಕೊಳ್ಳಿಲ್ಲ. ಅಮ್ಮನ ಅಗಲಿಕೆಯ ನೋವಲ್ಲಿರುವ ಶಿವಣ್ಣ ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದಿಲ್ಲ ಅಂದಿದ್ರು. ಆದ್ರೂ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಕೇಕ್ ಕಟ್ ಮಾಡದೆ ಅಭಿಮಾನಿಗಳನ್ನ ಜಸ್ಟ್ ಮೀಟ್ ಮಾಡಿ ಅವರ ಶುಭ ಹಾರೈಕೆಗಳನ್ನಷ್ಟೇ ಸ್ವೀಕರಿಸಿದ್ರು. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಪ್ರತಿ ವರ್ಷದ ಹುಟ್ಟುಹಬ್ಬಕ್ಕೂ ಈ ವರ್ಷದ ಹುಟ್ಟುಹಬ್ಬಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತಿದ್ವು. ಮನೆಯ ಮುಂದೆ ಯಾವುದೇ ಬ್ಯಾನರ್ಸ್, ಕಟೌಟ್ಗಳಿರಲಿಲ್ಲ. ಎಂದಿನಂತೆ ರಕ್ತದಾನ, ಅನ್ನದಾನವೂ ಇರಲಿಲ್ಲ. ಮೊದಲಿಗೆ ವಿಕಲಚೇತನ ಅಭಿಮಾನಿಯನ್ನ ಭೇಟಿ ಮಾಡಿದ್ದ ಶಿವರಾಜ್ ಕುಮಾರ್ ನಂತರ ಬೆಳಗಾವಿಯಿಂದ ಪಾದಯಾತ್ರೆಯಲ್ಲಿ ಬಂದಿದ್ದ ಅಭಿಮಾನಿ ಫಕೀರಪ್ಪರನ್ನ ಭೇಟಿ ಮಾಡಿದ್ರು. ಅಭಿಮಾನಿಗಳ ಖುಷಿನೇ ಬೇರೆ. ಅದಕ್ಕೆ ಇದೆಲ್ಲ ಏನಾಗುತ್ತೆ ಅಂದ್ರೆ ನಾವು ಇದನ್ನ ಯಾವ ರೀತಿ ತೀರ್ಸಕ್ಕಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನೋಡೋಣ ಯಾವ ರೀತಿ ತೀರಿಸಬಹುದು ಶಿವಣ್ಣನಿಗೆ ಈ ವರ್ಷ ಅಭಿನಯಿಸಿರುವ ಸಿನಿಮಾಗಳೆಲ್ಲವೂ ಖುಷಿ ಕೊಟ್ಟಿವೆಯಂತೆ. ಅದರಂತೆ ಇನ್ನು ಮುಂದೆ ಬರುವಂತಹ ಸಿನಿಮಾಗಳು ತೃಪ್ತಿ ತಂದಿವೆಯಂತೆ. ವಿಶೇಷ ಅಂದ್ರೆ ದಶಕದ ನಂತರ ಇದೇ ಮೊದಲ ಬಾರಿಗೆ ಶಿವಣ್ಣ ರಿಮೇಕ್ ಸಿನಿಮಾವೊಂದನ್ನ ಒಪ್ಪಿಕೊಂಡಿದ್ದಾರೆ. ಮಲಯಾಳಂನ ಒಪ್ಪಂ ರಿಮೇಕ್ ನಲ್ಲಿ ಶಿವಣ್ಣ ನಟಿಸ್ತಾ ಇರುವುದು ಕನ್ಫರ್ಮ್ ಆಗಿದೆ. ಲಾಸ್ಟ್ ಫಿಲ್ಮ್ ಬಂಗಾರದ ಮನುಷ್ಯ ನಮಗೇನಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಒಂದು ಸ್ಲೋಗನ್ ಇರ್ತೀವಿ, ಅದು ಕಿಸಾನ್ ಪಾತ್ರ ಆಯ್ತು, ಇವಾಗ ಜವಾನ್ ಪಾತ್ರ. ಸೊ ಐ ಥಿಂಕ್ ಈ ವರ್ಷದಲ್ಲಿ ನಂಗೆ ತುಂಬಾ ಖುಷಿ ಏನಂದ್ರೆ ಸೋಷಿಯಲ್ ರಿಲೇವೆಂಟ್ ಫಿಲ್ಮ್ಸೇ ಮಾಡಕ ಬರ್ದೆ. ಫ್ರಮ್ ಶ್ರೀಕಂಠದ ಒಂದು ಕಾಮನ್ ಮ್ಯಾನ್ ಆಗಿ ಬಂದೆ. ಬಂಗಾರದ ಮನುಷ್ಯ ಬಂದಾಗ ಅಪ್ಪಾಜಿನ ಒಂದು ತಂದೆ ಕ್ಯಾರೆಕ್ಟರ್ ಆಗಿ ಇಟ್ಕೊಂಡು ಬರೀ ಮಿಲಾನ್ಲಿ ಬೆಳೆದವನು, ಹೈಫೈ ಆಗಿ ಬೆಳೆದವನು ಬಂದು ಇಲ್ಲಿ ಯಾವ ರೀತಿ ಇದು ಮಾಡ್ತಾರೆ. ಅದಾದ್ಮೇಲೆ ನಮ್ಗೇನು ಖುಷಿ ಆಯ್ತು, ಬಂಗಾರ ರಿಲೀಸ್ ಆದ್ಮೇಲೆ ಮಹಾರಾಷ್ಟ್ರ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಆ ರೀತಿ ಒಂದು ಇನ್ಸಿಡೆಂಟ್ ನಡೀತು. ಶಿವಣ್ಣನಿಗೆ ಪುನೀತ್ ಕೊಟ್ರು ಸರ್ಪ್ರೈಸ್ ಗಿಫ್ಟ್. 3 ಲಕ್ಷ ಬೆಲೆಯ BMW ಸೈಕಲ್ ಕೊಟ್ರು ಅಪ್ಪು. ಶಿವಣ್ಣನ ಪ್ರತಿ ಬರ್ತ್ಡೇಗೂ ಪುನೀತ್ ರಾಜ್ಕುಮಾರ್ ಒಂದು ಸ್ಪೆಷಲ್ ಗಿಫ್ಟ್ ನ ಕೊಡ್ತಾರೆ. ಅದರಂತೆ ಈ ಬಾರಿ ಶಿವಣ್ಣನಿಗೆ ಗೊತ್ತಿಲ್ಲದೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಕಳುಹಿಸಿದ್ದಾರೆ. ಅದೇ ಈ ಸೈಕಲ್. ವ್ಯಾಯಾಮ ಮತ್ತು ಸೈಕ್ಲಿಂಗ್ ನ ತುಂಬಾ ಇಷ್ಟಪಡುವ ಶಿವಣ್ಣನಿಗೆ ಪುನೀತ್ ಈ ಸ್ಪೆಷಲ್ ಸೈಕಲ್ ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅಂದಹಾಗೆ ಇದು ಸಾಮಾನ್ಯ ಸೈಕಲ್ ಅಲ್ಲ, BMW ಕಂಪನಿಯ ಸೈಕಲ್. ಈ ಸೈಕಲ್ ಬೆಲೆ ಬರೋಬ್ಬರಿ 3 ಲಕ್ಷ ರೂಪಾಯಿ. ಅಂದಹಾಗೆ ಈ ಸೈಕಲ್ ಸಿಕ್ಕಿದ್ದೇ ತಡ ಶಿವಣ್ಣ ಥೇಟ್ ಮಕ್ಕಳಂತೆ ಖುಷಿಯಿಂದ ಸೈಕಲ್ ಹತ್ತಿ ರೌಂಡ್ಸ್ ಹಾಕಿದ್ರು. ಆಕ್ಚುಲಿ ಈ ಬಾರಿಯ ಶಿವಣ್ಣನ ಬರ್ತ್ಡೇ ಹೈಲೈಟೇ ಇದು. ಶಿವಣ್ಣನಿಗೆ ಬರ್ತ್ಡೇ ಸ್ಪೆಷಲ್ ಮಫ್ತಿ ಟೀಸರ್ ರಿಲೀಸ್. ಶಿವಣ್ಣ ಬರ್ತ್ಡೇ ಸ್ಪೆಷಲ್ ಶ್ರೀಮುರಳಿ ಮತ್ತು ಶಿವಣ್ಣ ಜೊತೆಯಾಗಿ ನಟಿಸಿರೋ ಜಯಣ್ಣ ಭೋಗೇಂದ್ರ ನಿರ್ಮಾಣದಲ್ಲಿ ತಯಾರಾಗಿರೋ ಮಫ್ತಿ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಶ್ರೀಮುರಳಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಮಾಡಲಾಗಿದೆ. ನರ್ತನ್ ಚೊಚ್ಚಲ ನಿರ್ದೇಶನವಿರೋ ಮಫ್ತಿ ಟೀಸರ್ನಲ್ಲಿ ಮಾಸ್ ಮಹಾರಾಜ ಶಿವಣ್ಣನ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಮತ್ತು ಡೈಲಾಗ್ ಮಾಸ್ ಆಡಿಯನ್ಸ್ನ ಮೈನವಿರೇಳಿಸುತ್ತದೆ.
ಮನುಷ್ಯರನ್ನ ಸೃಷ್ಟಿ ಮಾಡ್ತಾನೆ, ಆದರೆ ವ್ಯವಸ್ಥೆ ರಾಕ್ಷಸರನ್ನ. ವಿಡಿಯೋ ರಿಲೀಸ್. ಮುಂದೆ ನಿಂತ್ರು ನೂರು ಕಣ್ಣು, ಜಗ್ಗೋದಿಲ್ಲ ಇವರಾಜನು, ಇವನ ಹೆಸರೇನೇ ರೆವಲ್ಯೂಷನ್ನು, ಎಂದು ಇವನೇ ಸೆನ್ಸೇಷನ್ನು, ನೊಂದೋರ ಕಣ್ಣೊರೆಸಿ ಕಾಯುವ ಸದಾಶಿವ. ರೀಸೆಂಟ್ ಆಗಿ ಆಡಿಯೋ ಲಾಂಚ್ ಮಾಡಿದ್ದ ಲೀಡರ್ ಚಿತ್ರದ ಟೈಟಲ್ ಸಾಂಗ್ ಮೇಕಿಂಗ್ ವಿಡಿಯೋ ಕೂಡ ಶಿವಣ್ಣನ ಬರ್ತ್ಡೇ ಸ್ಪೆಷಲ್ ಆಗಿ ಲಾಂಚ್ ಮಾಡಲಾಗಿದೆ. ಲೀಡರ್ ಚಿತ್ರದ ಇಡೀ ಜರ್ನಿಯನ್ನ ತೋರಿಸೋ ಈ ವಿಡಿಯೋ ಝಲಕ್ ಹೇಗಿದೆ ನೋಡಿ. ಆಲ್ ಟೈಮು ಇವನೇ ಸ್ಪೆಷಲ್ಲು, ಗವರ್ಮೆಂಟು, ಇವನ್ ಹಿಂದೆ ಬರುವ ಜನರೇನೆ ಡಿಪಾರ್ಟ್ಮೆಂಟು. ಲೆವೆಲ್ಗೆ ರೆಡಿ ಆಗ್ತಿದ್ದಾರೆ ಶಿವಣ್ಣ. ಶಿವಣ್ಣ ಈಗ ದಿ ವಿಲನ್ಗಾಗಿ ರೆಡಿ ಆಗ್ತಿದ್ದಾರೆ. ಸದ್ಯದಲ್ಲೇ ಲಂಡನ್ಗೆ ಹಾರಲಿದ್ದಾರೆ. ಅಂದಹಾಗೆ ಈ ಚಿತ್ರದಲ್ಲಿ ಶಿವಣ್ಣನ ಲುಕ್ ಬೇರೆಯೇ ಇತ್ತು, ಅದು ಸದ್ಯದಲ್ಲೇ ಗೊತ್ತಾಗ್ಲಿಕ್ಕೆ ತಯಾರಿ ಮಾಡಿದ್ದಾರೆ ಪ್ರೇಮ್. ಅಂದ್ರೆ ಈ ಗೆಟಪ್ ಹೆಂಗಿದೆ ಅಂತ ನಾ ಟೆಸ್ಟ್ ಮಾಡಿ ನೋಡಿದೆ, ಬಟ್ ಅದು ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಅಲ್ಲಿ ಹೋದಾಗ 15th ಹೊರಡ್ತಾ 16th ಶೂಟಿಂಗ್. ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಬಾರಿಯ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಅಮ್ಮನ ಅಗಲಿಕೆಯಿಂದ ಈ ಬಾರಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದಿಲ್ಲ ಅಂದಿದ್ದ ಶಿವಣ್ಣ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅವರಿಗಾಗಿ ಆಚರಿಸಿಕೊಂಡಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ.